ಹೆಲೋ ಗಾಯ್ಸ್, ವೆಲ್ಕಮ್ ಟು ಅಕಾಡೆಮಿಕ್ ಇನ್ಸೈಡ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ KCET ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. PDF ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಇವಾಗಲೇ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ KCET 2025 ಪ್ಯಾಟ್ರನ್. ಅಂದರೆ ಮಕ್ಕಳೇ, ನೀವು ಎಷ್ಟು ಓದಬೇಕು, ಎಷ್ಟು ಮಾರ್ಕ್ಸ್ಗೆ ಬರಿಬೇಕು ಹಾಗೂ ಟೈಮಿಂಗ್ಸ್ ಏನು, ಇದೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಮಕ್ಕಳು, ನೀವಾಗಲೇ ಈಗ ನೋಡ್ತಿರೋ ಹಾಗೆ KCET 2025 ಇದಕ್ಕೆ ಏನು ಓದಬೇಕು ಅಂದರೆ ಫಸ್ಟ್ PUC, ಸೆಕೆಂಡ್ PUC ಫುಲ್ ಕಂಪ್ಲೀಟ್ ಸಿಲೆಬಸ್ ಓದಬೇಕು. ಅಂದರೆ NCERT ಬುಕ್ ಫುಲ್ ಕಂಪ್ಲೀಟ್ ಓದಬೇಕು ಮಕ್ಕಳ. ಯಾವುದೂ ಡಿಲಿಟೆಡ್ ಪೋರ್ಷನ್ಸ್ ಅಂತ ಬಿಡಬಾರ್ದು. ಹಾಗೆ ಮಕ್ಕಳ, ನಿಮಗೆ KCET 2025 ಆಫ್ಲೈನ್ ಮೋಡ್ ಆಗಿರುತ್ತೆ. ಅಂದರೆ ನಿಮಗೊಂದು OMR ಶೀಟ್ ಕೊಡ್ತಾರೆ, ಅದಕ್ಕೆ ನೀವು ಟಿಕ್ ಮಾಡ್ತಾ ಹೋಗಬೇಕು. ಮತ್ತು ಒಂದೊಂದು ಸಬ್ಜೆಕ್ಟ್ಗೂ 60 ಮಾರ್ಕ್ಸ್ ಅಂದರೆ 60 ಮಾರ್ಕ್ಸ್ ಕಂಟೈನ್ ಆಗುತ್ತೆ. ಹಾಗೂ ನೀವು ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ. ಹಾಗೆ ಒಂದು ಕ್ವಶನ್ ಅಟೆಂಡ್ ಮಾಡಲಿಲ್ಲ ಅಂದರೆ -1 ಆಗಲ್ಲ. ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಇದರಲ್ಲಿ ಅಂತ. ಸ್ಕ್ರೀನ್ ಮೇಲೆ ಆಗಲೇ ನೋಡ್ತಿರೋ ಹಾಗೆ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಂಗಂದರೆ -1 ಆಗುವುದಿಲ್ಲ ಅಂತ ಅರ್ಥ. ಈಗ ನೀವು ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಅಟೆಂಡ್ ಮಾಡಿಲ್ಲ ಅಂದರೆ ಅದಕ್ಕೆ 0 ಮಾರ್ಕ್ಸ್ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ ಮಕ್ಕಳೇ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಈ ಮೂವರಿಗೂ ಟೋಟಲ್ ಮಾರ್ಕಿಂಗ್ ಬಂದ್ಬಿಟ್ಟು 60 ಮಾರ್ಕ್ಸ್ ಆಗಿರುತ್ತೆ. ಟೋಟಲ್ 3 ಸೇರಿದರೆ 120 ಮಾರ್ಕ್ಸ್ಗೆ ನೀವು ಬರಿತೀರ. ಇಲ್ಲಿ ನೋಡಿ ಮಕ್ಕಳೇ, ಮ್ಯಾಥಮ್ಯಾಟಿಕ್ಸ್ 60 ಮಾರ್ಕ್ಸ್, ಫಿಸಿಕ್ಸ್ 60 ಮಾರ್ಕ್, ಕೆಮಿಸ್ಟ್ರಿ 60 ಮಾರ್ಕ್, ಈ 3 ಸೇರಿಸಿದ್ರೆ 120 ಮಾರ್ಕ್ಸ್. ಮೂರಕ್ಕೂ ಟೈಮಿಂಗ್ಸ್ ಬಂದ್ಬಿಟ್ಟು 80 ಮಿನಿಟ್ಸ್ ಇರುತ್ತೆ ಮಕ್ಕಳೇ. ನಿಮಗೆ ಒಂದೊಂದು ಸಬ್ಜೆಕ್ಟ್ಗೂ 80 ಮಿನಿಟ್ಸ್ ಇರುತ್ತೆ. KCET ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಆಗಿರುತ್ತೆ. ನಿಮಗೆ ಕ್ವಶನ್ ಬರುವುದು ಈ 3 ಸಬ್ಜೆಕ್ಟ್ ಮೇಲೆ ಮಾತ್ರ. ಬಯಾಲಜಿ ತಗೊಂಡಿರೋರಿಗೆ ಮಾತ್ರ ಬಯಾಲಜಿ ಕೂಡ ಇನ್ಕ್ಲೂಡ್ ಆಗುತ್ತೆ. ನೀವೀಗಾಗಲೇ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಮಾರ್ಕಿಂಗ್ ಸ್ಕೀಮ್ ಬಂದ್ಬಿಟ್ಟು ಒಂದು ಕ್ವಶನ್ಗೆ 1 ಮಾರ್ಕ್ ಆಗಿರುತ್ತೆ. ಈಗ 1 ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ನೋಡಿ ಮಕ್ಕಳೇ, ನಾನು ಆಗಲೇ ನಿಮ್ಗೆ ಹೇಳ್ದ ಹಾಗೆ 80 ಮಿನಿಟ್ಸ್ ಸಿಗುತ್ತೆ ನಿಮಗೆ ಒಂದು ಸಬ್ಜೆಕ್ಟ್ ಬರೆಯೋದಕ್ಕೆ. ನಿಮಗೆ ಒಂದು OMR ಶೀಟ್ ಕೊಡ್ತಾರೆ, ಅದರಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನೀವು ಅದರಲ್ಲಿ 1 ಮಾತ್ರ ಟಿಕ್ ಮಾಡಬೇಕು. ನಾನು ಆಗಲೇ ಹೇಳಿದ ಹಾಗೆ KCETಗೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ನೆಗೆಟಿವ್ ಮಾರ್ಕಿಂಗ್ ಅಂದರೆ ನೋಡಿ ಮಕ್ಕಳೇ, ನೀವು ಈಗ JEE ಮೇನ್ಸ್ ತೊಗೊಂಡ್ರವ್ರಿಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೆಗೆಟಿವ್ ಮಾರ್ಕಿಂಗ್ ಅಂದರೆ ಏನು ಅಂತ. ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ ಅದು ತಪ್ಪಾಗಿದ್ದರೆ -1 ಮಾಡ್ತಾರೆ. ಇದರಲ್ಲಿ ಅದೇ ಯಾವುದೇ ಥರವಾದ ರೂಲ್ಸ್ ಇಲ್ಲ KCETಲಿ ಬಂದು. ಇಲ್ಲಿ ನೋಡಿ ಮಕ್ಕಳೇ, ಇವಾಗ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಮಕ್ಕಳು ಮಾಡೋ ತಪ್ಪು ಇದೆ. ನೋಡಿ ಮಕ್ಕಳೇ, ಇವಾಗ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 1 ಮಾರ್ಕ್ ಮಾಡಬೇಕಾಗಿರುತ್ತೆ. ಅದರಲ್ಲಿ 1 ಮಾರ್ಕ್ ಮಾಡಿರ್ತೀರ. ಅದು ನಿಮಗೆ ತಪ್ಪು ಅನಿಸಿ ಇನ್ನೊಂದನ್ನ ಮಾರ್ಕ್ ಮಾಡೋಕ್ಕೆ ಹೋದರೆ ಅದಕ್ಕೆ ಮಾರ್ಕ್ಸ್ ಇರಲ್ಲ. ಅಂದರೆ ಯಾವುದೇ ಮಾರ್ಕ್ಸ್ ಕೊಡೋಲ್ಲ, ಫುಲ್ 0 ಮಾರ್ಕ್ಸ್ ಕೊಡ್ತಾರೆ. ನೀವು ಆ ಥರ ಮಾಡಿದ್ರೆ ಒಂದೇ ಮಾರ್ಕ್ ಮಾಡಬೇಕಷ್ಟೇ 4 ಆಪ್ಷನ್ಸಲ್ಲಿ. 2 ಮಾಡಿದ್ರೆ ಫುಲ್ ಮಾರ್ಕ್ಸ್ನ ಕಳ್ಕೊತೀರ. ಅದಕ್ಕೆ ಈ ತಪ್ಪನ್ನ ಮಾತ್ರ ಮಾಡಬೇಡಿ. 1 ಮಾರ್ಕ್ ಮಾಡಿದರೆ ಬಿಡಿ, ಅದೇ ಕರೆಕ್ಟ್ ಆಗಿರಬಹುದು. ಈಗ 1 ಕ್ವಶನ್ಗೆ 1 ಆಪ್ಷನ್ ಮಾರ್ಕ್ ಮಾಡಿರ್ತೀರ, ಮತ್ತು ಇನ್ನೊಂದು ಆಪ್ಷನ್ನ ಮಾರ್ಕ್ ಮಾಡಿದ್ರೆ ಅದೇ ಕ್ವಶನ್ಗೆ ಫುಲ್ ಮಾರ್ಕ್ಸ್ ಕಳ್ಕೊತೀರ. ಅದಕ್ಕಾಗಿ ಇಲ್ಲಿ ನೋಡಿ ಮಕ್ಕಳೇ, ನಿಮ್ಮ KCET 2025 ಆಫ್ಲೈನ್ ಆಗಿರುತ್ತೆ, ಆಫ್ಲೈನ್ ಮೋಡ್ ಆಗಿರುತ್ತೆ. ಅಂದರೆ ನಿಮಗೆ ಒಂದು OMR ಶೀಟ್ ಕೊಟ್ಟಿರ್ತಾರೆ, ಅದರ ಮೇಲೆ ಬರಿಬೇಕಾಗುತ್ತೆ. ಆ OMR ಶೀಟಲ್ಲಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ ಆಪ್ಷನ್ ಎನ ಅಥವಾ ಬಿನ ಅಥವಾ ಸಿನ ಅಥವಾ ಡಿನ ಅಂತ. ಆಮೇಲೆ ಇನ್ನೊಂದೇನು ಇಂಪಾರ್ಟೆಂಟ್ ವಿಚಾರ ಅಂದರೆ ನಿಮ್ಮ ರೋಲ್ ನಂಬರ್ನ OMR ಶೀಟ್ ಮೇಲೆ ಕರೆಕ್ಟಾಗಿ ನೋಡಿಕೊಂಡು ಬರೀರಿ ಮಕ್ಕಳೇ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಹೇಳಿದ್ನೆಲ್ಲ ಫಾಲೋ ಮಾಡಿ ಮಕ್ಕಳೇ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.